ಇರೋದು ಪೊಲೀಸ್ ಇನ್ಸ್ಪೆಕ್ಟರ್ ಕೆಪಿ ಅಗ್ರಹಾರ ಇನ್ಸ್ಪೆಕ್ಟರ್ ಗೋವಿಂದರಾಜು ಲೋಕಾ ಪೊಲೀಸರ ಬಲೆಗೆ ಬಿದ್ದಿರೋದು 4 ಲಕ್ಷ ರೂಪಾಯಿ ಲಂಚ ಪಡೆಯಬೇಕಾದ್ರೆ ರೆಡ್ ಹ್ಯಾಂಡೆಡ್ ಆಗಿ ಸಿಕ್ಕಿಬಿದ್ದಿರೋದು ಗೋವಿಂದರಾಜು. ಚಾಮರಾಜಪೇಟೆಯ ಸಿಆರ್ ಗ್ರೌಂಡ್ ಬಳಿ ಇನ್ಸ್ಪೆಕ್ಟರ್ ಅನ್ನು ಟ್ರ್ಯಾಪ್ ಮಾಡಲಾಗಿದೆ. ಲೋಕಾಯುಕ್ತ ವಶಕ್ಕೆ ಪಡೆದುಕೊಳ್ಳಬೇಕಾದ್ರೆ ಈ ಇನ್ಸ್ಪೆಕ್ಟರ್ ವಿಚಾರದಲ್ಲಿ 2 ವಿಡಿಯೋಗಳಿದೆ. ಒಂದೊಬ್ಬರೇನೋ ಸಮಸ್ಯೆ ಅಂತ ಹೇಳಿಕೊಂಡು ಬಂದಾಗ ಆಗ ಇದೇ ಇನ್ಸ್ಪೆಕ್ಟರ್ನ ಮಾತುಕತೆ, ಅಲ್ಲಿ ಬೇರೆ ಬೇರೆ ರೀತಿಯೆಲ್ಲ ಬೇಡಿಕೆ ವಿಚಾರಗಳು, ಆಗಿನ ದರ್ಪ ಒಂದು ಕಡೆ. ಇದಾದ ಮೇಲೆ ಈಗ ನಿಮಗೆ ನಮ್ಮ ಸ್ಕ್ರೀನಲ್ಲಿ ಕಾಣಿಸ್ತಾ ಇದ್ದಿಲ್ಲ ನಿಮಗೆ, ಇದೇ ಇನ್ಸ್ಪೆಕ್ಟರ್ ಬಳಿಯಲ್ಲಿ ಸಮಸ್ಯೆ ಹೇಳಿಕೊಂಡು ಬಂದಾಗ ಈತ ನಡೆದುಕೊಂಡಿರ್ತಕ್ಕಂಥ ರೀತಿ ಒಂದು ಕಡೆ. ಆಮೇಲೆ ಒಂದಷ್ಟು ಲಂಚಕ್ಕೆ ಡಿಮ್ಯಾಂಡ್ ಮಾಡಿದ್ರು ಅಂತ ಆರೋಪ ಇದೆ. ಈ ಆರೋಪದ ಪ್ರಕಾರವಾಗಿ ಅವ್ರೇನು ಮಾಡ್ತಾರೆ, ಯಾವಾಗಲೂ ಇಂಥ ಸಂದರ್ಭಗಳಲ್ಲಿ ಲಂಚಕ್ಕೆ ಡಿಮ್ಯಾಂಡ್ ಮಾಡಿದಾಗ ನಾವು ಇಂಥ ಕಡೆ ಕೊಡ್ತೀವಿ ಅಂತ ಹೇಳಿಬಿಟ್ಟಿರ್ತಾರೆ. ಯಾರು ಲಂಚ ಕೊಡೋಕ್ಕೆ ರೆಡಿ ಇರ್ತಾರೋ ಅವರು, ಲಂಚ ಪಡೆಯೋರು ಇಂಥ ಜಾಗಕ್ಕೆ ಬನ್ನಿ ಅಂತ ಅವರು ಕೂಡ ಹೇಳಿರ್ತಾರೆ. ಇಲ್ಲಾಗಿರೋದು ಅಂತ ಹೇಳಿದ್ರೆ, ಈ ಥರ ನಾವು ಲಂಚ ಕೊಡಬೇಕಾಗತ್ತಲ್ಲ ಅಂತ ಬಂದಾಗ ಅದನ್ನು ಲೋಕಾಯುಕ್ತ ಅಧಿಕಾರಿಗಳಿಗೆ ಇನ್ಫಾರ್ಮ್ ಮಾಡಿಬಿಟ್ಟಿರ್ತಾರೆ. ಈ ಥರ ನಮಗೆ ಇಂಥ ಇನ್ಸ್ಪೆಕ್ಟ್ರು ಇಂಥ ವಿಚಾರಕ್ಕೆ ನಾವು ಪ್ರಕರಣದ ಸಂಬಂಧ ಹೋಗಿದ್ದಾಗ ಇಷ್ಟು ಲಂಚ ಕೇಳಿದ್ರು ಅಂತ ಆದಾಗ ಅವಾಗೇನು ಮಾಡಿಬಿಡ್ತಾರೆ, ಅದನ್ನು ಅವರು ಆಯಿತು ನೀವು ಕೊಡೋ ಥರ ಮಾಡಿ, ಅವರೆಲ್ಲಿ ಬರ್ತಾರೆ ಹೇಳಿ, ನಾವು ಅಲ್ಲಿ ರೆಡಿ ಇರ್ತೀವಿ, ಲಂಚ ಸ್ವೀಕರಿಸಬೇಕಾದ್ರೆ ಬಂದು ನಾವು ಹಿಡಿದು ಹಾಕ್ಬಿಡ್ತೀವಿ ಅವ್ರನ್ನ ಅಂತ ಲೋಕಾ ಪೊಲೀಸರು ಭರವಸೆ ಕೊಡ್ತಾರೆ. ಅದೇ ರೀತಿಯಲ್ಲಿ ಎಲ್ಲ ಸೆಟ್ ಆಗಿತ್ತು. ಲೋಕಾಯುಕ್ತ ಪೊಲೀಸರು ಈ ರೀತಿ ರೆಡ್ ಹ್ಯಾಂಡೆಡ್ ಆಗಿ ಲಂಚ ಸ್ವೀಕರಿಸಬೇಕಾದ್ರೇ ಗೋವಿಂದರಾಜು ಟ್ರ್ಯಾಪ್ ಮಾಡಿದ್ದಾರೆ. ಇಲ್ಲಿ ಪ್ರಕರಣ ಏನು, ಚೀಟಿ ವ್ಯವಹಾರದ ಕೇಸ್ ಇದು. ಇದಕ್ಕೆ ಸಂಬಂಧಪಟ್ಟಂತೆ ಬಗೆಹರಿಸಬೇಕಾದ್ರೆ ಲಂಚ ಕೊಡಿ ಅಂತ ಕೇಳಿದ್ದಂತೆ ಗೋವಿಂದರಾಜು. ಮೊಹಮ್ಮದ್ ಅಕ್ಬರ್ ಆತನ ಸ್ನೇಹಿತರ ಮೇಲೆ ಪ್ರಕರಣ ದಾಖಲಾಗಿತ್ತು. ಪ್ರಕರಣದಲ್ಲಿ ಸಹಾಯ ಮಾಡಿಬಿಡ್ತೀನಿ, ನಾನು ನಿಮಗೆ ಸಹಾಯ ಮಾಡ್ತೀನಿ ಅಂಥೇಳಿ ಲಂಚಕ್ಕೆ ಬೇಡಿಕೆ ಇಟ್ಟದ್ದು ಗೋವಿಂದರಾಜು. ಹಣ ಪಡಿಬೇಕಾದ್ರೆ ರೆಡ್ ಹ್ಯಾಂಡೆಡ್ ಆಗಿ ಸಿಕ್ಕಿಬಿದ್ದಿರೋದು ಇನ್ಸ್ಪೆಕ್ಟರ್. ಟ್ರ್ಯಾಪ್ಗಿಂತ ಮುಂಚೆ ಆರೋಪಿಗಳ ಬಂಧನಕ್ಕೆ ತೆರಳಿದ್ದು ಇನ್ಸ್ಪೆಕ್ಟರ್. ಚೀಟಿ ವ್ಯವಹಾರದಲ್ಲಿ ವಂಚನೆ ಸಂಬಂಧವಾಗಿ ಬಂಧನ ಆಗಿರೋದು, ಕಾರ್ಯಾಚರಣೆ ಆಗಿರೋದು. ಇದೇ ವೇಳೆ ಫ್ಲ್ಯಾಟ್ನಲ್ಲಿ ಪ್ರತಿರೋಧ ತೋರಿದ್ದಿದ್ದು ಆರೋಪಿಗಳು. ನೋಟಿಸ್ ಕೊಡದೆ ಬಂದಿದ್ದೀರಾ, ಲಾಯರ್ ಬಳಿ ಮಾತಾಡ್ಬಿಡ್ತೀವಿ. ಇಲ್ಲೇನಾಗಿದೆ, ಯಾವ ವ್ಯಕ್ತಿಗಳ ಮೇಲೆ ಚೀಟಿ ಹಣ ಲೂಟಿ ಮಾಡಿದ್ದಾರೆ ಅಂತ ಆರೋಪ ಬಂದಿತ್ತೋ ನಾನು ನಿಮ್ಮನ್ನು ರಕ್ಷಣೆ ಮಾಡ್ತೀನಿ, ತಲೆ ಕೆಡಿಸ್ಕೋಬೇಡಿ ಅಂತ ಈ ಮನುಷ್ಯ ಭರವಸೆ ಕೊಟ್ಟಿದ್ದದಂತೆ. ಒಂದು ಕಡೆ ಅವರು ಈ ಥರ ನಮಗೆ ಲಂಚ ಕೇಳ್ತಿದ್ದಾರೆ ಅಂತ ಇವ್ರು ಕೇಳ್ಕೊಂಡಿದ್ದಾರೆ. ಆಯಿತು ಅಂಥೇಳಿ ಇದರಲ್ಲಿ ಇಬ್ಬರು ಸಿಕ್ಕಾಕೊಂಡಂತ ಆಯ್ತು. ಈಗ ಒಂದು ಕಡೆ ಯಾರು ಚೀಟಿ ಮೋಸ ಮಾಡಿದ್ರೋ, ಆರೋಪ ಹೊತ್ಕೊಂಡಿದ್ರೋ ಅವ್ರನ್ನ ರಕ್ಷಣೆ ಮಾಡ್ತೀನಿ ಅಂತೇಳಿ ಭರವಸೆ ತಗೊಂಡು 4 ಲಕ್ಷಕ್ಕೆ ಲಂಚಕ್ಕೆ ಬೇಡಿಕೆ ಇಟ್ಟಿದ್ದಲ್ಲ ಇನ್ಸ್ಪೆಕ್ಟರ್. ಇಬ್ಬರು ಕೂಡ ಲಾಕ್ ಆಗಿದ್ದಾರೆ. ಲಾಯರ್ ಬಳಿ ಮಾತಾಡ್ಬಿಡ್ತೀವಿ ಅಂತ ಕೂಡ ಅವರೆಲ್ಲ ಹೇಳ್ಕೊಂಡಿದ್ದಾರೆ. ಇನ್ಸ್ಪೆಕ್ಟರ್ ಗೋವಿಂದರಾಜು ಬಳಿ ಕೂಡ ಗಲಾಟೆ ಮಾಡಿದ್ರು ಆರೋಪಿಗಳು. ಬಳಿಕ ಹೊಯ್ಸಳ ಕರೆಸಿ ಠಾಣೆಗೆ ಕರ್ಕೊಂಡು ಹೋಗಿದ್ರು ಪೊಲೀಸರು. ಪೊಲೀಸ್ ಠಾಣೆಗೆ ಹೋದ ಬಳಿಕ 5 ಲಕ್ಷ ಕೊಡಬೇಕು ಅಂತ ಡೀಲ್ ನಡೆದಿತ್ತು. 4 ಲಕ್ಷ ಹಣ ಪಡಿಬೇಕಾದ್ರೆ ಲೋಕಾಯುಕ್ತ ಬಲೆಗೆ ಬಿದ್ದಿರೋದು ಇನ್ಸ್ಪೆಕ್ಟರ್. ಲೋಕಾಯುಕ್ತ SP ಶಿವಪ್ರಕಾಶ್ ನೇತೃತ್ವದಲ್ಲಿ ಒಂದು ಕಾರ್ಯಾಚರಣೆ ನಡೆದಿದೆ. ನಿಮ್ಮ ಸಿಬ್ಬಂದಿ ಕರೀರಿ ಸರ್, ನಿಮ್ಮ ಸಿಬ್ಬಂದಿ ಕರೀರಿ. ವೆಪನ್ ಎಲ್ಲ ಇದೆ. ಹೇಳಿದ್ಯಾ ಬನ್ನಿ ಅಂತ ಹೇಳ್ತಾ ಇದ್ದೆ ತಾನೆ ನೀವು ಪೊಲೀಸರು, ನಾವು ಪೊಲೀಸರು ಅಂತ ಆಯ್ತು. ಮತ್ತೆ ಹೇಳ್ತಾ ಇದ್ದೀನಿ ಈ ಕಡೆ ನೀ ಬೇಡ ಅಲ್ಲಿ ಎಲ್ಲಿ ಬಿಡಿ ವಿಡಿಯೋ ಬೇಡ प्लीज ನಿಮ್ಗೆಲ್ಲ ನಿಮ್ಗೆ ಮಾಡಿದ್ರೆ ಸರ್ಚ್ ವಾರೆಂಟ್ ಇದೆಯಾ? ಸರ್ಚ್ ವಾರೆಂಟ್ಗಳು ಇದೆಯಾ ನಿಮ್ಮ ಎಲ್ಲದಕ್ಕೂ ಈ ತರ ಮುಂಚೆ ತೋರಿಸಿ ಸರ್, ಕರ್ಕೊಂಡು ಹೋದ್ಮೇಲೆ ತೋರಿಸಿ. ನಾವೇನೇ ಕಾನೂನು ಪ್ರಕಾರ ಮಾಡ್ತೀವಿ.
ಏನಕ್ಕೆ ಮಾಡಿ. ಬಂದಿದ್ದಾರೆ ತೋರ್ಸಲ್ಲ, ಏನಕ್ಕೆ ಮಾಡಿದ್ದಾರೆ ಬರ ಮೇಲಿಂದ ಹೇಳ್ಕೊಂಡ್ ಬಂದಿರೋದು ರೆಕಾರ್ಡ್ ಆಗಿದೆ. ಯಾವ ಓಡೋಗೆ ನಾನು ಟೆರೆಸ್ಸಲ್ಲಿದ್ದೀನಿ ನಾನು. ಬಟ್ಟೆ ಹಾಕಿರೋದು ತಗೊಂಡ್ ಬರ್ತಾ ಇದೀನಿ ಕೆಳಗಡೆ, ನೀವು ಬಂದ್ಬಿಟ್ಟು ಹೇಳ್ಕೊಂಡು ಹೋಗಕ್ ಬಂದ್ರೆ ನಮ್ಮನ್ನ. ಎಲ್ಲ ಕತೆಗಳು ಬೇಡ. ಯಾವ ಕಥೆನೂ ಇಲ್ಲ ಸರ್, ನೀವೇ ಕಥೆ ಹೇಳ್ತಾ ಇರೋದು. ಕಥೆಗಳು ನೀವೆಲ್ಲರೂ ಮಾಡ್ತಾ ಇರೋದು. ಫಸ್ಟ್ ಆಫ್ ಆಲ್ ಕಥೆಗಳು ನೀವೆಲ್ಲರೂ ಮಾಡ್ತಾ ಇರೋದು. ಈ ತರ ಬರ್ಬಾರ ತಪ್ಪು.